ಎಲ್ಲರಿಗೂ ನಮಸ್ಕಾರ ಗೈಸ್, ಮತ್ತು ಇನ್ನೊಂದು ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ. ಇದು ನಾನು ನಿಮ್ಮ ಪ್ರವೀಣ್ ಕೆ ವ್ಯೂಸ್. ಇವತ್ತಿನ ವಿಡಿಯೋ ಏನಂದರೆ, ನಾವಿವತ್ತು ನಮ್ಮ ಡೊಮಿನಾರಿಗೆ ಏರ್ ಫಿಲ್ಟರ್ ಚೇಂಜ್ ಮಾಡಬೇಕಾಗಿದೆ. ತುಂಬ ದಿನ ಆಯಿತು ಏರ್ ಫಿಲ್ಟರ್ ಚೇಂಜ್ ಆಗಿ. ಬಿಕಾಸ್ ನಾನು ಶೋರೂಮಲ್ಲಿ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಲಾಸ್ಟ್ 2 ಟೈಮ್ಸ್ ನಾನು ಬಂದು ಮನೇಲಿ ಮಾಡ್ತಾಯಿದ್ದೀನಿ. ಸೊ ಅದು ನಿಮಗೆ ಹೆಂಗೆ ಮನೆಯಲ್ಲೇ ಮಾಡ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಏನಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದರೆ, ಡೊಮಿನಾರ್ದು ಏರ್ ಫಿಲ್ಟರ್ ಬಂದು ಸ್ವಲ್ಪ ಟ್ರಿಕ್ಕಿಯಾಗಿರುತ್ತೆ. ಸೊ ಅದಕ್ಕೋಸ್ಕರನೇ ಬನ್ನಿ ವಿಡಿಯೋದಲ್ಲಿ ಹೋಗೋಣ. ಸೊ ಗೈಸ್, ಈಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಟ್ಯಾಂಕ್ ಬಚ್ತಾ ಇದ್ದೀವಿ. ಬಟ್ ಅದಕ್ಕೆ ಮುಂಚೆ ನಾವು ಫಸ್ಟ್ ಬ್ಯಾಕ್ ಸೀಟು ಮತ್ತು ಫ್ರಂಟ್ ರೈಡರ್ ಸೀಟ್ನು ಬಿಚ್ಚಬೇಕಾಗಿರುತ್ತೆ. ರೈಡರ್ ಸೀಟ್ನ ಬಿಚ್ಚೋ ಜಾಗದಲ್ಲಿ ಬಂದ್ಬಿಟ್ಟು 2 ಸ್ಕ್ರೂ ಇರುತ್ತೆ. ಅದನ್ನು ರಿಮೂವ್ ಮಾಡಿದ್ರೇ ನಾವು ಟ್ಯಾಂಕ್ ಹತ್ರ ಬಂದ್ಬಿಟ್ಟು 2 ಸ್ಕ್ರೂ ಇದೆ, ಅದನ್ನು ಬಿಚ್ಚಬೇಕು. ಸೊ ನಿಮಗೆ ಈ ಥರ ಒಂದು ಸ್ಕ್ರೂ ಟೂಲ್ಸ್ ಕಿಟ್ ಇದ್ರೆ ಇನ್ನೂ ತುಂಬ ಈಸಿಯಾಗಿರುತ್ತೆ ರಿಮೂವ್ ಮಾಡೋಕ್ಕೆ. ಮತ್ತು ಗಾಡಿದು ಟೂಲ್ ಕಿಟ್ ಚೆನ್ನಾಗಿದ್ದರೆ, ಪ್ಲಸ್ ಜೊತೆಯಲ್ಲೇ ಗಾಡಿದಲ್ಲೇ ಬಂದುಬಿಟ್ಟು ನಿಮಗೆ ಟೂಲ್ ಕಿಟ್ ಸಿಗುತ್ತೆ. ಅದು ನಿಮ್ಗೆ ಬೇಕಾಗಿರುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ಒಂದು 3-4 ಟೂಲ್ಸು ಯೂಸ್ಫುಲ್ ಆಗಿದೆ. ಸೊ ಅದು ಈ ವಿಡಿಯೋದಲ್ಲಿ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ಫಸ್ಟು ಟ್ಯಾಂಕ್ನ ಬಿಚ್ ಮೇಲೆ, ಟ್ಯಾಂಕ್ ಮೇಲೆ ಇದೆಯಲ್ಲ, ಔಟರ್ ಶೆಲ್ ಬಂದುಬಿಟ್ಟು ಇದು ಫೈಬರಲ್ಲಿ ಮಾಡಿರ್ತಾನೆ. ಅದು ಒಳಗಡೆ ಇರೋನೇ ಬಂದುಬಿಟ್ಟು ಮೇಯ್ನು ಸ್ಟೀಲಲ್ಲಿ ಮಾಡಿರೋ ಟ್ಯಾಂಕು. ನೋಡ್ತಾ ಇದ್ದೀರಲ್ಲ ಬ್ಲ್ಯಾಕ್ ಕಲರಾಗಿ, ಇದೇ ಬಂದುಬಿಟ್ಟು ಸ್ಟೀಲ್ ಟ್ಯಾಂಕು. ಇದನ್ನು ಬಂದುಬಿಟ್ಟು ನಾವೇನು ಮಾಡಬೇಕಂದ್ರೆ, ಬಿಚ್ಬಿಟ್ಟ ಮೇಲೆ ಈ ಫಸ್ಟ್ ಟಾಪ್ ಫೈಬರ್ದು ಬಿಚ್ಚಿದಾಗಿದ ತಕ್ಷಣ ನಮಗೆ ಸ್ಟೀಲಿಗೆ ಬರುತ್ತೆ. ಸ್ಟೀಲಿಗೆ ಹತ್ರ ಬಂದುಬಿಟ್ಟು ಅಲ್ಲೂ ರಿಮೂವ್ ಮಾಡಬೇಕು ಸ್ಕ್ರೂ 2. ಅದು ಯಾವುದಂತ ಇವಾಗ ತೋರಿಸ್ತೀನಿ ಬನ್ನಿ. ಸೊ ನೋಡ್ತಾ ಇದ್ದಿಲ್ಲ ಗೈಸ್, ಇವಾಗ ನಾವು ಬಂದುಬಿಟ್ಟು ಇಲ್ಲಿ ಟ್ಯಾಂಕದ್ದು ನೆಟ್ ಒಂದು ಬಿಚ್ಚಬೇಕಾಗಿದೆ. ಸೊ ಅದಕ್ಕೆ ನಾನು ಈ ಟೂಲ್ ಕಿಟ್ಟಿಂದ ಯೂಸ್ ಮಾಡ್ತಾಯಿದ್ದೀನಿ. ರೆಂಚು ಮತ್ತು ಶಾರ್ಟ್ ಡ್ರಮ್ಮು 8 mm ಬಿಟ್ಟೊಂದು. ಸೊ ಬಿಚ್ಬಿಟ್ಟು ನಿಮಗೆ ಮತ್ತೆ ನಾನು ತೋರಿಸ್ತೀನಿ ಹೆಂಗೆ ಬಿಚ್ಚಬೇಕು. ಸೊ ನೋಡ್ತಾ ಇರುವಾಗ ಈ ನೆಟ್ನ ನಾವು ಈಗ ಬಿಚ್ಚಬೇಕು. ಇದಕ್ಕೆ ನಮಗೆ ಟೂಲ್ ಕಿಟ್ಟು, ಗಾಡಿಯಲ್ಲೇ ಬಂದಿರುವ ಟೂಲ್ ಕಿಟ್ಟಲ್ಲಿ ನಾವು ಸ್ಪ್ಯಾನರ್ ಒಂದು 2 ಇದೆ. ಒಂದು 14 ನಂಬರ್ದು, ಒಂದು 12 ನಂಬರ್ದು. ಸೊ 12 ನಂಬರ್ದು ಸ್ಪ್ಯಾನರ್ ತೊಗೊಂಬಿಟ್ಟು ಇದನ್ನು ರಿಮೂವ್ ಮಾಡೋಣ. ಇದು ಬಂದುಬಿಟ್ಟು 2 ಸೈಡಲ್ಲಿ ಇದೆ. ಸೊ 2 ಸೈಡಲ್ಲಿರೋ ನೆಟ್ಟನ್ನು ನಾವು ಬಿಚ್ಚಬೇಕಾಗಿರುತ್ತೆ. ಇದು ಬಿಚ್ಚಾದ್ಮೇಲೆ ಫ್ರಂಟಲ್ಲಿ ಬಂದುಬಿಟ್ಟು ಒಂದು ನೆಟ್ ಇರುತ್ತೆ, ಹ್ಯಾಂಡಲ್ ಬಾರ್ಗೂ ಟ್ಯಾಂಕಿಗೂ ಸೆಂಟ್ರಲ್ಲಿ. ಸೊ ಅದನ್ನು ಬಿಚ್ಚಬೇಕಾಗಿದೆ. ಫಸ್ಟ್ ನಾವು ಇದು ಬಿಚ್ಚಿಬಿಡೋಣ, ಆಮೇಲೆ ನಾವು ಸೆಕೆಂಡ್ ಟೂಲ್ ಇದಕ್ಕೆ ಹೋಗೋಣ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ನೆಟ್ಟುಗಳೆಲ್ಲ ಸ್ವಲ್ಪ ಹುಷಾರಾಗಿ ಸೇವ್ ಮಾಡಿಕೊಳ್ಳ್ರಿ ಗೈಸ್. ಎಲ್ಲೋ ನಾವು ಒಂದು ಮಿಸ್ ಆದರೆ ಆಮೇಲೆ ತುಂಬ ಕಷ್ಟ ಆಗುತ್ತೆ. ನಾನೀಗ ಇದೆಲ್ಲ ಸೇವ್ ಮಾಡಿಬಿಟ್ಟು ಲೆಫ್ಟಲ್ಲಿ ಇಕ್ತೀನಿ, ರೈಟಿದ್ದು ಬಂದುಬಿಟ್ಟು ರೈಟಲ್ಲೇ ಇಕ್ತೀನಿ. ಸೊ ಬನ್ನಿ ಇದನ್ನು ಫಸ್ಟ್ ರಿಮೂವ್ ಮಾಡಿಬಿಡೋಣ ಈಗ. ಸೊ ನೋಡ್ತಾ ಇದ್ದಲ್ಲ, ಈಗ ಈ ಸೈಡ್ದು ರಿಮೂವ್ ಮಾಡಿಬಿಟ್ಟಾಯಿತು. ಈಗ ಫ್ರಂಟಲ್ಲಿ ಏನು ಹೇಳ್ದಲ್ಲ, ಹ್ಯಾಂಡಲ್ ಬಾರ್ಗೂ ಟ್ಯಾಂಕಿಗೂ ಇನ್ ಬಿಟ್ವೀನಲ್ಲೊಂದು ನೆಟ್ ಇದೆ ಅಂತ. ಸೊ ಅದನ್ನು ರಿಮೂವ್ ಮಾಡೋಕ್ಕೆ 14 ನಂಬರ್ ಸ್ಪ್ಯಾನರ್ ನಾನು ತೊಗೊಂಡಿದ್ದೀನಿ. ಇದನ್ನು ಬಂದುಬಿಟ್ಟು ನಮ್ಮ ಗಾಡಿಯಲ್ಲಿ ಬರುವ ಟೂಲ್ ಕಿಟ್ಟಲ್ಲೇ ಬಂದುಬಿಡುತ್ತೆ. ಗಾಡಿಯಲ್ಲಿರುವ ಟೂಲ್ ಕಿಟ್ ನಾವು ಸೇಫಾಗಿ ಯಾವಾಗಲೂ ಗಾಡಿಯಲ್ಲೇ ಇಕ್ಕಿರಬೇಕು ಗೈಸ್. ಮತ್ತು ನಾವು ಅದನ್ನು ರಿಮೂವ್ ಮಾಡಿಬಿಟ್ಟು ಮನೇಲಿ ಇಕ್ಬಿಟ್ಟು ಎಲ್ಲೂ ಹೋಗಬೇಕು, ಎಲ್ಲ ಲಾಂಗ್ ಟ್ರಿಪ್ ಅಲ್ಲಿ ಮನೇಲೇ ಬಿಟ್ಬಿಟ್ರೆ ಅದನ್ನ ತುಂಬ ಕಷ್ಟ ಆಗುತ್ತೆ. ನಾನು ಯಾವಾಗಲೂ ರೆಕಮೆಂಡ್ ಮಾಡ್ತೀನಿ, ಆ ಟೂಲ್ ಕಿಟ್ ಯಾವಾಗಲೂ ಮತ್ತೆ ಗಾಡಿಯಲ್ಲೇ ಇರುವಂತೆ ನೀವು ನೋಡ್ಕೊಳ್ರಿ. ಸೊ ಏನಂದರೆ ಟೂಲ್ ಕಿಟ್ ಇಸ್ ಮೇನ್ ಥಿಂಗ್ ವೆನ್ ಯು ಆರ್ ಡ್ರೈವಿಂಗ್, ಗೋಯಿಂಗ್ ಫಾರ್ ಎ ಲಾಂಗ್ ಡ್ರೈವ್ಸ್. ಅದೇ ಥರ ನಾನು ಈ ಟೂಲ್ ಕಿಟ್ನ ಸೊ ಟ್ಯಾಂಕದು ಸ್ಕ್ರೂಸ್ ಎಲ್ಲ ಬಿಚ್ಚಾಯಿತು ಗೈಸ್. ಈಗ ಸ್ವಲ್ಪ ಟ್ಯಾಂಕ್ನ ಸ್ವಲ್ಪ ಸ್ಲೈಟಾಗಿ ಟಿಲ್ಟ್ ಮಾಡಿದ್ಮೇಲೆ ನಮಗೆ ಏರ್ ಫಿಲ್ಟರ್ದು ಬಂದ್ಬಿಟ್ಟು ಜಾಗ ಸಿಗುತ್ತೆ. ಸೊ ಅದರಲ್ಲಿ ಬಂದ್ಬಿಟ್ಟು 4 ಸ್ಕ್ರೂ ಇರುತ್ತೆ. ಆ 4 ಸ್ಕ್ರೂನ ಬಂದ್ಬಿಟ್ಟು ನಾವು ಸ್ಕ್ರೂ ಡ್ರೈವರಿಂದ ತೆಗಿಬೇಕಾಗಿರುತ್ತೆ. ಸೊ ನಾನು ಟೂಲ್ ಕಿಟ್ಟಲ್ಲಿರುವ ಸ್ಕ್ರೂ ಡ್ರೈವರ್ನ ಇಟ್ಕೊಂಡು ತೆಗಿತಾ ಇದ್ದೀನಿ ನೋಡಿ. ಸೊ ಇದನ್ನು ತೆಗೆದಾದ್ಮೇಲೆ ಸೊ ಈ 4 ಸ್ಕ್ರೂ ಬಿಚ್ಚೋಕ್ಕೆ ತುಂಬ ಕಷ್ಟ ಇರುತ್ತೆ ಗೈಸ್. ಅದು ಏನಕ್ಕೆ ಅಂದರೆ, ನಾವು ಟ್ಯಾಂಕ್ನ ಕಂಪ್ಲೀಟಾಗಿ ಬಿಚ್ತಲ್ಲ, ಅದಕ್ಕಿಂತಲೇ ಇದು ಸ್ವಲ್ಪ ಟ್ರಿಕ್ಕಿಯಾಗಿರುತ್ತೆ. ಬಟ್ ನಾವು ಟ್ಯಾಂಕನ್ನು ಬಿಚ್ಬೋದು. ಅದು ಏನಕ್ಕೆ ಅಂದರೆ ಬಿಚ್ತಲ್ಲ ನಾನು ಇಲ್ಲಾಂದರೆ, ಅದರದ್ದು ಕನೆಕ್ಷನ್ಸ್ಗಳೆಲ್ಲ ಪೈಪ್ ಇರುತ್ತೆ, ಫ್ಯೂಲ್ ಗೇಜ್ ಪೈಪ್ ಇರುತ್ತೆ. ಅದೆಲ್ಲ ನೀವು ಮತ್ತೆ ಫಿಟ್ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದರೆ ತುಂಬ ದೊಡ್ಡ ಇಶ್ಯೂ ಆಗುತ್ತೆ. ಸೊ ಅದರಿಂದನೇ ನಾನು ಬಂದ್ಬಿಟ್ಟು ಬಿಚ್ತಲ್ಲ. ನಿಮ್ಗೆ ಯಾರನ್ನೋ ಸಪೋರ್ಟಲ್ಲಿ ಇದ್ದರೆ, ಒಬ್ಬರು ಹೆಲ್ಪಿಂಗ್ ಹ್ಯಾಂಡ್ ಇದ್ದರೆ ನಿಮಗಿನ್ನೂ ಈಸಿಯಾಗಿ ಮಾಡ್ಬೋದು. ನನ್ನ ಇದರಲ್ಲಿಲ್ಲ, ನನಗೆ ಆಲ್ರೆಡಿ ಮಾಡಿದ್ರಿಂದ ನನಗೆ ಸ್ವಲ್ಪ ಅಭ್ಯಾಸ ಇದೆ. ಸೊ ಅದಕ್ಕೋಸ್ಕರ ನಾನು ಹೆಲ್ಪಿಂಗ್ ಹ್ಯಾಂಡ್ ಯಾವುದು ತೊಗೊತಲ್ಲ. ಈ 4 ಸ್ಕ್ರೂ ಸ್ವಲ್ಪ ಲೂಸ್ ಆದಮೇಲೆ ಏನಾಗುತ್ತೆ ಅಂದರೆ ಈಸಿಯಾಗಿ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಅದುವರೆಗೂ ಟ್ರಿಕ್ಕಿಯಾಗಿರುತ್ತೆ. ಫಸ್ಟು ನೀವು ರೈಟಿಂದ ಶುರು ಮಾಡ್ತೀರಾ, ಲೆಫ್ಟಿಂದ ಶುರು ಮಾಡ್ತೀರಾ ಅಂದರೆ, ಟ್ಯಾಂಕ್ನ ಬಂದ್ಬಿಟ್ಟು ಲೆಫ್ಟಲ್ಲಿ ಶುರು ಮಾಡ್ತಾಯಿದ್ದೀನಿ, ರೈಟಿಗೆ ಸ್ವಲ್ಪ ಟಿಲ್ಟ್ ಮಾಡಿರಬೇಕು. ಅದೇ ಥರ ರೈಟಿಂದ ಶುರು ಮಾಡ್ತಿದ್ರೆ ಲೆಫ್ಟಲ್ಲಿ ಸ್ವಲ್ಪ ಟಿಲ್ಟ್ ಮಾಡಿದರೆ ಸ್ಕ್ರೂ ಡ್ರೈವ್ ಹಾಕ್ಬಿಟ್ಟು ಕೆಲಸ ಮಾಡೋಕ್ಕೆ ಸ್ವಲ್ಪ ಈಸಿಯಾಗಿರುತ್ತೆ ಗೈಸ್. ಈಗ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಅಂದರೆ, ಆಲ್ಮೋಸ್ಟ್ 3 ಸ್ಕ್ರೂಸ್ ಬಿಚ್ಚಾಗಿದೆ, ಇನ್ನು 1 ಸ್ಕ್ರೂ ಪೆಂಡಿಂಗ್ ಇದೆ, ಬಿಚ್ಚಿಬಿಟ್ಟಾಯಿತು ಅದು. ಸೊ ನಿಮಗೆ ಈಗ ನಾನು ಹೆಂಗೆ ಏರ್ ಫಿಲ್ಟ್ರು, ನಾನು ಹಳೆ ಏರ್ ಫಿಲ್ಟ್ರ್ ಹೆಂಗಿದೆ ಅಂತ ಈಗ ತೋರಿಸ್ತೀನಿ ಬನ್ನಿ. ಸೊ ನೋಡಿದ್ರಲ್ಲ ಗೈಸ್, ಇದೇ ನನ್ನ ಹಳೆ ಏರ್ ಫಿಲ್ಟ್ರು. ಹೆಂಗೆ ಡಸ್ಟ್ ಫಾರ್ಮ್ ಆಗಿದೆ ನೋಡಿ. ಡಸ್ಟ್ ಮಾತ್ರ ಅಲ್ಲ, ಅದ್ರಲ್ಲಿ ತುಂಬ ಆಯಿಲ್ ಪಾರ್ಟಿಕಲ್ಸ್ ಇದೆ ಅಂತ ನನಗೆ ಡೌಟ್ ಇದೆ. ಸೊ ನೋಡೋಣ. ಸೊ ಇದನ್ನು ಬಂದ್ಬಿಟ್ಟು ಈ ಥರ ಈಸಿಯಾಗಿ ರಿಮೂವ್ ಮಾಡ್ಕೊಬೋದು. ಬಟ್ ಸ್ವಲ್ಪ ಟೈಮ್ ತೊಗೊಳತ್ತೆ. ಸೊ ಇದೇ ಬಜಾಜ್ ಅವ್ರದ್ದು ಏರ್ ಫಿಲ್ಟರ್ ಗೈಸ್. ಶೋರೂಮಿಂದನೇ ತೊಗೊಂಡ್ಬಂದೆ, ಸರ್ವಿಸ್ ಸೆಂಟ್ರಲ್ಲಿ, ಆಥರೈಸ್ ಸರ್ವಿಸ್ ಸೆಂಟರಿಂದ, ಕಿವಿರಾಜ್ ಮೋಟ್ರು, KR ಪುರಮಲ್ಲಿಂದ.
ಸೊ ಇದೇ ಗೈಸ್ ನನ್ನ ಹೊಸ ನ್ಯೂ ಏರ್ ಫಿಲ್ಟ್ರು ಮತ್ತು ಹಳೆ ಏರ್ ಫಿಲ್ಟ್ರು. ಡಿಫ್ರೆನ್ಸ್ ನೀವೇ ನೋಡ್ಬೋದು. ಲೆಫ್ಟಲ್ಲಿರುವ ನಂದು ಏರ್ ಫಿಲ್ಟ್ರ್ ಕಂಪ್ಲೀಟಾಗಿ ಬಂದ್ಬಿಟ್ಟು ಡಸ್ಟು ಮತ್ತು ಆಯಿಲ್ ಸ್ವಲ್ಪ ಸೇರಿದೆ. ಸೊ ವಿಚ್ ಇಸ್ ಲೈಕ್ ಗಾನ್. ಸೊ ರೈಟಲ್ಲಿರುವ ಹೊಸ ಇದೆ ಹಿಂಗೆ ಇರುತ್ತೆ ಏರ್ ಫಿಲ್ಟ್ರು. ಎವ್ರಿ 10,000 ಕಿಲೋಮೀಟರ್ಸಲ್ಲಿ ನೀವು ಏರ್ ಫಿಲ್ಟ್ರ್ ಚೇಂಜ್ ಮಾಡಿ ಒಳ್ಳೆ. ಸೊ ಈಗ ನಾವು ಹೊಸ ಏರ್ ಫಿಲ್ಟ್ರನ್ನ ಫಿಟ್ ಮಾಡ್ತಾಯಿದ್ದೀವಿ ಗೈಸ್. ಇದನ್ನು ಫಿಟ್ ಆದಮೇಲೆ ನಾವು ಮತ್ತೆ ಪುನಃ ಈ ಟ್ಯಾಂಕು, ಸ್ಕ್ರೂಸುಗಳು ಮತ್ತು ಫ್ಯಾಬ್ಯುಲರ್ದು ಟ್ಯಾಂಕ್ ಕವರ್ ಎಲ್ಲ ಮತ್ತೆ ಫಿಕ್ಸ್ ಮಾಡಬೇಕಾಗಿರುತ್ತೆ. ಸೊ ಅದೇ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಇರ್ತೀರ. ಸೊ ನಾನು ಬೇಗ ಬಂದುಬಿಟ್ಟು ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ, ಸ್ವಲ್ಪ ಮ್ಯೂಸಿಕ್ ಹಾಕ್ಬಿಟ್ಟು. ಸೊ ಎಂಜಾಯ್ ದಿ ವಿಡಿಯೋ ಗೈಸ್. ಇದು ತುಂಬ ಈಸಿ, ನೀವೇ ಮಾಡ್ಕೊಳ್ಬೋದು ಮನೆಯಲ್ಲೇ. ಸೊ ಬನ್ನಿ, ಫಸ್ಟ್ ಇದೆಲ್ಲ ಫಿಕ್ಸ್ ಆದಮೇಲೆ ನಿಮ್ಗೆ ಮತ್ತೆ ನಾನು ಸಿಗ್ತೀನಿ. Find myself wondering what did happen to the last 10. I ran away with my life, fast forward, never turn back again. It's kind of funny that the more we pass time, the more we need to set them rewind. And 19 was the year I had to leave you, but now I'm seeing all the signs. Is this really happening? I can't believe it's true. I'm just as surprised as you. This really happening? I can't be too sure, but one day I'll be yours again. Life lessons come one in a dozen, the other 11 give something from nothing. I sit here looking for an answer. Maybe the biggest question was in the last chapter. You gave me the soul I have today. Without you I never could have moved away. But now I see what you teach. I do believe I always should have stayed. Yeah. Is this really happening? I can't believe it's true. I'm just as surprised as you. Is this really happening? In a dozen, the other 11 give something from nothing. Life lessons come one in a dozen, the other 11 give something from nothing. Life lessons come one in a dozen, the other 11 give something from nothing. Life changes, just open the door. One thing's certain, I'll always be yours. Is this really happening? I can't believe it's true. I'm just as surprised as you. ಸೊ ನೋಡಿದಲ್ಲ ಗೈಸ್, ಇವಾಗೆಲ್ಲ ಫಿಕ್ಸ್ ಆಗೋಯ್ತು. ಸೊ ನಾನೀಗ ಮತ್ತೆ ಈ ಟೂಲ್ನ ಒಂದು ನನ್ನ ಗಾಡಿಯಲ್ಲಿ ಇಕ್ತಾಯಿದ್ದೀನಿ. ನಾನು ಮುಂಚೆ ಹೇಳಿದಂಗೆ ಟೂಲ್ ಕಿಟ್ ಮಾತ್ರ ಯಾವಾಗಲೂ ಗಾಡಿಯಲ್ಲಿರೋ ಟೂಲ್ ಕಿಟ್ಟು ಯಾವಾಗಲೂ ಗಾಡಿಯಲ್ಲೇ ಇರಬೇಕು. ಅದನ್ನು ಮಾತ್ರ ನೀವು ಬಿಚ್ಚಿ ಎಲ್ಲನೂ ಇಕ್ಬಿಟ್ರೆ ಆಮೇಲೆ ತುಂಬ ಕಷ್ಟ ಆಗುತ್ತೆ ಗೈಸ್. ಏನಕ್ಕೆ ಲಾಂಗ್ ಟೂರ್ಗೆ ಹೋಗೋ ಟೈಮಲ್ಲಿ ನನ್ನ ಟೂಲ್ ಬಾಕ್ಸ್ಗಳು ಬಂದ್ಬಿಟ್ಟು ಇದು ನನ್ನ ಕಾರ್ದು ಟೂಲ್ ಬಾಕ್ಸು. ಸೊ ಇದನ್ನು ಪ್ಯಾಕ್ ಮಾಡಿಬಿಟ್ಟು ಮತ್ತೆ ಕಾರಲ್ಲಿ ಹೋಗಿ ಬಿಡಬೇಕು. ಸೊ ನಿಮಗೇನೋ ಈ ವಿಡಿಯೋ ಇಷ್ಟ ಆಗಿದರೆ, ಇವಾಗ ಗಾಡಿ ಫುಲ್ ಕಂಪ್ಲೀಟಾಗಿ ರೀಫಿಕ್ಸ್ ಆಗಿದೆ. ನಿಮಗೇನೋ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಗೆ ಗೊತ್ತು ಏನು ಮಾಡಬೇಕಂತ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಜೊತೆಯಲ್ಲಿ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ತುಂಬ ಡಿಫ್ರೆಂಟ್ ಕಂಟೆಂಟ್ಗಳು ನಿಮ್ಗೆ ಬೇಕಂದರೆ, ಯಾವ ಥರ ವೀಡಿಯೋಸ್ ಬೇಕಂದರೆ ನನ್ನ ಕಮೆಂಟಲ್ಲಿ ತಿಳಿಸಿ. ಅದನ್ನು ನಿಮಗೆ ನಾನು ಮಾಡಿ ತೋರಿಸೋ ಥರ ಟ್ರೈ ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ. ಸೊ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ. ಅದುವರೆಗೂ ಪೀಸ್ ಔಟ್.